ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಡಿಫರೆಂಟ್ ಆಗಿರೋ ಬ್ರೇಕ್‌ಫಾಸ್ಟ್ ರೆಸಿಪಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮಾಮೂಲಿ ಪೂರಿ ಗೋಧಿ ಹಿಟ್ಟಲ್ಲಿ ಮಾಡೋ ಅಂಥ ಪೂರಿನ ನಾವು ಡೈಲಿ ಬ್ರೇಕ್‌ಫಾಸ್ಟ್‌ಗೆ ಮಾಡ್ತಾನೆ ಇರ್ತೀವಿ. ನಾನಿಲ್ಲಿ ನೋಡಿ ಇವತ್ತು ಅಕ್ಕಿ ಹಿಟ್ಟು ಬಳಸ್ಕೊಂಡು ಅಕ್ಕಿ ಪೂರಿ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ಕಾಂಬಿನೇಷನ್ ಆಗಿ ಕೊಬ್ಬರಿ ಪುಡಿ ಅಂತ ಮಾಡ್ತಾ ಇದ್ದೀನಿ. ಈ ಅಕ್ಕಿ ಪೂರಿಗೆ ಕೊಬ್ಬರಿ ಪುಡಿನೇ ಮ್ಯಾಚ್ ಆಗೋದು. ಬನ್ನಿ ಹೇಗ್ ಮಾಡೋದು ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. 1 ಕಪ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಅದ್ರ ಜೊತೆ 1 ಸ್ಪೂನ್ ಜೀರಿಗೆ, ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಅದನ್ನ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನೋಡಿ ತಣ್ಣೀರ್ ಹಾಕಿ ಕಲಿಸ್ಬಾರ್ದು. ಸ್ವಲ್ಪ ನೀರ್ನ ಬೆಚ್ಚಗ್ ಮಾಡ್ಕೊಂಡು ಬಿಸಿ ನೀರಲ್ಲೇ ಇದನ್ನ ಕಲಿಸ್ಬೇಕು. ಅವಾಗ ಹಿಟ್ಟು ಉಕ್ಕುರಿಸ್ದಂಗ್ ಆಗುತ್ತೆ. ಹಾಗೂ ತುಂಬಾ ಸಾಫ್ಟ್ ಆಗಿ ಕಲಸ್ಕೋಬಹುದು. ನೋಡ್ಕೊಂಡು ಸ್ವಲ್ಪನೇ ನೀರ್ ಹಾಕೊಂಡು ಕಲಿಸ್ಕೊಳ್ಳಿ. ಅವಾಗ ತುಂಬಾ ತೆಳ್ಳನೂ ಆಗಲ್ಲ. ಇಲ್ಲಾಂದ್ರೆ ಸ್ವಲ್ಪ ತೆಳ್ಳೆ ಆಗ್ಬಿಡುತ್ತೆ ಇದು. ಒಂದು ಹದದಲ್ಲಿ ಮಾಡ್ಬೇಕು. ಫಸ್ಟ್ ಟೈಮ್ ಮಾಡುವಾಗ ಒಂದ್ ಸ್ವಲ್ಪ ಏರುಪೇರು ಆಗುತ್ತೆ. ಆದ್ರೆ ಆಮೇಲೆ ಒಂದ್ 2-3 ಸಲ ಮಾಡ್ತಾ ಮಾಡ್ತಾ ಅದ್ರದ್ದು ಹದ ಹೇಗೆ ಅಂತ ಗೊತ್ತಾಗುತ್ತೆ. ನೋಡಿ ಹಿಟ್ಟು ಈಗ ಸಾಫ್ಟ್ ಆಗಿದೆ. ಇದನ್ನ ಚೆನ್ನಾಗಿ ನಾದಿ ಕಲಸ್ಕೊಂಡು ಒಂದ 15ರಿಂದ 20 ನಿಮಿಷ ಮುಚ್ಚಿಟ್ಬಿಡೋಣ. ಆಮೇಲೆ ಇದನ್ನ ಲಟ್ಟಿಸ್ಕೊಂಡು ಪೂರಿ ಮಾಡ್ಕೊಳ್ಳೋಣ. ಈಗ ನಾನು ಕೊಬ್ಬರಿ ಪುಡಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಮೊದಲಿಗೆ ಒಂದು ಬಾಣಲೆಯಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ನಿಮ್ಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸಿನಕಾಯಿನ ಹಾಕೊಳ್ಳಿ. ನಾನಿಲ್ಲಿ ಒಂದ್ 4-5 ಹಸಿಮೆಣಸಿನಕಾಯಿ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ತರ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ತುಂಬಾ ಖಾರ ಆಯ್ತು, ಅಸಿಡಿಟಿ ಆಯ್ತು ಆ ತರ ಏನ್ ಅನ್ಸಲ್ಲ. ಹುರ್ಕೊಂಡ್ ಇಟ್ಕೊಂಡಿದ್ದೀನಿ. ಈಗ ನೋಡಿ ನಾನು ತೆಂಗಿನಕಾಯಿ ತುರ್ಕೋತಾ ಇದ್ದೀನಿ. ಈ ಕೊಬ್ಬರಿ ಪುಡಿಗೆ ತುಂಬಾನೇ ತೆಂಗಿನಕಾಯಿ ತುರಿಬೇಕು. ಅದೇ ಮೇನ್ ಇಂಗ್ರೀಡಿಯೆಂಟು. ನೋಡಿ ಈಗ ತುರ್ಕೊಂಡಾಗಿದೆ. ಅದನ್ನ ಒಂದು ಮಿಕ್ಸಿ ಜಾರ್‌ಗೆ ಹಾಕ್ಕೋತಾ ಇದ್ದೀನಿ. ಇದಾದ್ಮೇಲೆ ನಾವು ಹುರಿದಿಟ್ಕೊಂಡಿರೋಂಥ ಹಸಿಮೆಣಸಿನಕಾಯಿನೂ ಹಾಕ್ತಾ ಇದ್ದೀನಿ. ಅದ್ರ ಜೊತೆ ನಿಮ್ಗೆ ಸಾಕಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ಅದ್ರ ಜೊತೆ ಸ್ವಲ್ಪ ಒಂದ್ ಚಿಟಿಕೆ ಅರಿಶಿನ ಪುಡಿ, ಅದ್ರ ಜೊತೆ 1 ಸ್ಪೂನ್ ಜೀರಿಗೆ. ಇಷ್ಟನ್ನು ಹಾಕೊಂಡು ನೀರು ಹಾಕದೇನೆ ಫಸ್ಟು ನಾವು ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ ಈ ತರ ಪೌಡ್ರ್ ಇರಬೇಕು. ನೀರ್ ಹಾಕಕ್ ಹೋಗ್ಬಾರ್ದು. ಈಗ ಒಗ್ಗರಣೆ ಹಾಕೊಳ್ಳೋಣ. ಮೊದಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಇಲ್ಲಿ. ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳಿ. ಜೀರಿಗೆ ಚಟಪಟ ಅಂದ್ಮೇಲೆ ನಾನು ಒಂದು 2 ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ. ಅದನ್ನ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ನೋಡಿ ನೀವು ಸಣ್ಣಕ್ಕೆ ಹಚ್ಕೊಳಕ್ಕಾದ್ರೆ ಈ ತರ ಹಚ್ಕೊಳ್ಳಿ. ಇಲ್ಲ ಅಂತಂದ್ರೆ ನೀವು ರುಬ್ಬಕ್ಕೆ ಕಾಯಿ ಎಲ್ಲ ಹಾಕ್ತಿವಲ್ಲ ಅದ್ರೊಳಗನೆನೆ ಈರುಳ್ಳಿ ಹಾಕ್ಬಿಟ್ಟು ಮಿಕ್ಸಿ ಮಾಡಿ ಇಟ್ಕೊಬಿಡ್ಬೋದು. ನಾನಿಲ್ಲಿ ಸಣ್ಣಕ್ಕೆ ಹಚ್ಕೊಂಡಿರೋದ್ರಿಂದ ಒಗ್ಗರಣೆಗೆ ಹಾಕಿದ್ದೀನಿ. ಈರುಳ್ಳಿ ಎಲ್ಲ ಸಾಫ್ಟ್ ಆದ್ಮೇಲೆ ಈಗ ರುಬ್ಕೊಂಡಿದ್ದಂತ ಹ್ಮ್ ತೆಂಗಿನಕಾಯ್ದು ಪುಡಿ ಹಾಕ್ತಾ ಇದ್ದೀನಿ. ಹಾಕಿ ಇದನ್ನ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ನೋಡಿ ಇಲ್ಲಿ ಚೆನ್ನಾಗಿ ಹುರಿದಾಗಿದೆ. ಈಗ ನಾನು ಸ್ವಲ್ಪನೇ ನೀರು ಹಾಕ್ತಾ ಇದ್ದೀನಿ. ಮಿಕ್ಸಿ ಎಲ್ಲ ತೊಳ್ಕೊಂಡು ಎಷ್ಟು ನೀರು ಬರುತ್ತೋ ಅಷ್ಟು ಮಾತ್ರ ಹಾಕೊಳ್ಳಿ. ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದು ಚೆನ್ನಾಗಿ ಹುರ್ಕೊಂಡು ಇಟ್ಕೊಂಡ್ರೆ ನೀವು ಕಾಯಿ ಚಟ್ನಿ ಕೆಟ್ಟೋಗುತ್ತಲ್ಲ ಮಧ್ಯಾಹ್ನ ಆದ್ಮೇಲೆ ಆ ತರ ಕೆಡೋದಿಲ್ಲ ಇದು. ಒಂದ್ ದಿವಸ ಪೂರ್ತಿ ಇಟ್ಕೊಂಡು ರಾತ್ರಿವರೆಗೂನು ತಿನ್ಬೋದು. ಈಗ ಇಟ್ಟಿರೋ ಹಿಟ್ಟಲ್ಲಿ ಉಂಡೆ ಮಾಡ್ಕೋತಾ ಇದ್ದೀನಿ. ಒಂದ್ ಸ್ವಲ್ಪ ಜಾಸ್ತಿ ಉಂಡೆ ಮಾಡಿ ಇಟ್ಕೋಬೇಡಿ. ಅದು ಒಣಗ್ದಂಗೆ ಆಗ್ಬಿಡುತ್ತೆ. ಒಂದ್ 4 ಉಂಡೆ ಮಾಡಿ ಇಟ್ಕೊಂಡು ಈ ತರ ನಾದ್ಬಿಟ್ಟು ಉಂಡೆ ಮಾಡಿ ಇಟ್ಕೊಳ್ಳಿ. ಆವಾಗ ನಿಮ್ಗೆ ಒತ್ತುವಾಗ ಬಿರುಕು ಬಿಡೋದಿಲ್ಲ. ನೋಡಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ತರ ಒತ್ಕೊಳ್ಳಿ. ಗೋಧಿ ಹಿಟ್ಟಿನ ಪೂರಿ ಆದ್ರೆ ನೀವು ಲಟ್ಟಣಿಗೆಲ್ಲಾದ್ರೂ ಒತ್ಕೋಬಹುದು. ಇಲ್ಲ ಪ್ರೆಸ್ಸಿಂಗ್ ಮೆಷಿನ್ ಅಲ್ಲಾದ್ರೂ ಪ್ರೆಸ್ ಮಾಡಿ ಹಾಕ್ಕೋಬಹುದು. ಆದ್ರೆ ಇದು ಅಕ್ಕಿ ಹಿಟ್ಟು ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೆ ನಾವು ಕೈಯಲ್ಲೇ ಈ ತರ ಒತ್ಕೋಬೇಕು. ಮಧ್ಯ ಒಂದು ಹೋಲ್ ಮಾಡ್ಕೊಳ್ಳಿ. ಈ ತರ ಹೋಲ್ ಮಾಡ್ಕೊಳ್ಳೋದ್ರಿಂದ ಎಣ್ಣೆಲಿ ಕರಿಯುವಾಗ ಈವನ್ ಆಗಿ ರೋಸ್ಟ್ ಆಗುತ್ತೆ. ನೋಡಿ ಈಗ ಎಣ್ಣೆ ಕಾದಿದೆ. ನಾನೀಗ ಪೂರಿ ಲಟ್ಟಿಸ್ಕೊಂಡಿರೋದು ಹಾಕಿದ್ದೀನಿ. ನೋಡಿ ಎಣ್ಣೆ ಒಳಗೆ ಹಾಕ್ತಿರೋಂಗೆ ಈ ತರ ಅದನ್ನ ಮುಳುಗಿಸ್ಬೇಕು. ಆ ತರ ಮುಳುಗಿಸ್ತಾ ಇದ್ರೆ ಚೆನ್ನಾಗಿ ಉಬ್ಬುತ್ತೆ. ನೋಡಿ ಈಗ ಪೂರಿ ಉಬ್ತಾ ಇದೆ. ಸ್ವಲ್ಪ ಉಬ್ಬಿದ ತಕ್ಷಣ ಅದನ್ನ ತಿರುಗಿಸ್ಕೊಂಡ್ಬಿಡೋಣ. ತುಂಬಾ ರೋಸ್ಟ್ ಏನ್ ಮಾಡೋದ್ ಬೇಕಾಗಲ್ಲ ಇದು. ಗೋಧಿ ಹಿಟ್ಟಿನ ಪೂರಿ ತರ. ಇಷ್ಟಾದ್ರೆ ಸಾಕು ತೆಗೆದ್ಬಿಡ್ಬೋದು. ನೋಡಿ ಎಷ್ಟ್ ಚೆನ್ನಾಗಿ ಉಬ್ಕೊಂಡಿದೆ. ನೀವು ಮಧ್ಯ ತೂತ ಮಾಡಿ ಹಾಕಿದ್ರೆ ಅದು ಚೆನ್ನಾಗಿ ಎಲ್ಲಾ ಕಡೆ ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ನೀವು ಲಟ್ಟಿಸುವಾಗ ಇದನ್ನ ಗೋಧಿ ಹಿಟ್ಟು ಪೂರಿ ತರ ತುಂಬಾ ತೆಳ್ಳಗೆ ಲಟ್ಸಿದ್ರೆ ಉಬ್ಬೋದಿಲ್ಲ. ಸ್ವಲ್ಪ ದಪ್ಪನೇ ಒತ್ಕೊಳ್ಳಿ. ನೋಡಿ ಈಗ ಅಕ್ಕಿ ಪೂರಿ ರೆಡಿಯಾಗಿದೆ. ಇದನ್ನ ನೀವು ಬ್ರೇಕ್‌ಫಾಸ್ಟ್‌ಗೆ ಮಾಡ್ಕೊಳ್ಳಿ. ತುಂಬಾನೇ ಚೆನ್ನಾಗಿರುತ್ತೆ. ಅದ್ರ ಜೊತೆ ಕಾಂಬಿನೇಷನ್‌ಗೆ ನೀವು ಕೊಬ್ಬರಿ ಪುಡಿನೇ ಮಾಡ್ಕೋಬೇಕು. ತುಂಬಾನೇ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಬೇರೆ ಯಾವ್ದು ಗ್ರೇವಿ ಅಷ್ಟು ಚೆನ್ನಾಗ್ ಅನ್ಸಲ್ಲ. ಇದು ತುಂಬಾ ರುಚಿಯಾಗಿರುತ್ತೆ ಈರುಳ್ಳಿ ಹಾಕಿರೋದ್ರಿಂದ. ನೀವು ಚೆನ್ನಾಗ್ ಕುದಿಸಿಟ್ಕೊಂಡ್ರೆ ಚೆನ್ನಾಗಾಗುತ್ತೆ.
ನೋಡಿ ರೆಡಿಯಾಗಿದೆ ಈಗ ನೋಡಿ ಮುರಿದ್ರೆ ಎಷ್ಟು ಸಾಫ್ಟ್ ಆಗಿ ಎರಡೇ ಬೆರಳಲ್ಲಿ ಬಂದ್ಬಿಡುತ್ತೆ. ಬಿಸಿ ಬಿಸಿನೇ ಹಾಕೊಡ್ತಾ ಇದ್ರೆ ಮನೇಲಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.